2 ದಿನ ನಾನು ಮನೇಲಿ ಇಲ್ದೇ ಇರೋ ಟೈಮಲ್ಲಿ ಮಳ್ಳಿ ಥರ ಇಲ್ಲಿಗೆ ಬಂದು ಸೇರಿಕೊಂಡು ಚಿರು ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದೆಯಾ? ಇನ್ಮೇಲೆ ನಿನಗಿದೆ ಕಣೆ, ಪ್ರತಿ ದಿನ ಪ್ರತಿ ಕ್ಷಣ ಭಯ ಬೀಳ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಸಾರಿ, ನನ್ನಿಂದ ನಿಮ್ಗೆ ಎಚ್ಚರವಾಯಿತು. ಪರವಾಗಿಲ್ಲ ಹಸ್ಬೆಂಡ. ನೀನಾಗೆ ಬಂದೆ? ಅಯ್ಯೋ ಅಯ್ಯೋ, ನಂಗೇನೋ ಆಗಿಲ್ಲ ತಾನೆ? ಈ ಪ್ರಶ್ನೆನ ನಾನ್ ನಿನ್ನ ಕೇಳ್ಬೇಕು, ನೀನೇ ಕೇಳ್ತಿದ್ಯಲ್ಲ. ಏನ್ ಹೇಳ್ತಾ ಇದ್ಯಾ? ಕಾಬ್ರಿ ಆಗ್ಬೇಡ, ಅಂತದ್ ಏನೂ ಆಗಿಲ್ಲ. ನೆನ್ನೆ ನೀನು ಚೆನ್ನಾಗ್ ಕುಡ್ದು ಎಲ್ಲೋ ಬಿದ್ದಿದ್ದೆ, ನಾನೇ ನಿನ್ನ ಮನೆಗ್ ಕರ್ಕೊಂಡ್ ಬಂದಿದ್ದು. ಅಲ್ಲಿ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಪಾರ್ಟಿ ಕೊಡ್ತು ಅಂತ ಫ್ರೆಂಡ್ಸ್ ಕೇಳಿದ್ರು, ಅದಷ್ಟೇ ನೆನಪು. ಅದು ಸರಿ, ನೀನಿಲ್ಲದ ಅಪ್ಪ ಅಮ್ಮಂಗೆ ಗೊತ್ತಾ? ನಮ್ಮ ಅಪ್ಪ ಅಮ್ಮಂಗ ಅಥವಾ ನಿಮ್ಮ ಅಪ್ಪ ಅಮ್ಮಂಗ? ಏಯ್, ನಮ್ಮಪ್ಪ ಅಮ್ಮಂಗೆ. ಹ್ಞೂ ಗೊತ್ತಿದ್ಯಲ್ಲ. ಗೊತ್ತಾ? ಗೊತ್ತಿದ್ದು ಸುಮ್ಮನಿದಾರ? ಹ್ಞೂ, ಅವ್ರಿಗೂ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ, ಆದ್ರೆ ನಿನಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಅಂದ್ರೆ ನಾನೇನು ಇಷ್ಟಪಡ್ಬೇಕಾ? ಅದು ಜನ್ಮದಲ್ಲಾಗಲ್ಲ. ಯಾಕೆ ನರಸಿಂಹ, ನಿನ್ನೆ ರಾತ್ರಿ ಎಲ್ಲ ನಿನ್ ಸೇವೆ ಮಾಡಿದೀನಿ, ಆದ್ರೂ ನಿನ್ಗೆ ನನ್ ಮೇಲೆ ಸ್ವಲ್ಪನೂ ಕನಿಕರ ಇಲ್ವಲ್ಲ? ಹೆಸರಿಗೆ ತಕ್ಕಂತೆ ಸಿಂಹನೇ ನೀನು. ಸಿಂಹಕ್ಕಾದ್ರೂ ಕರುಣೆ ಇರುತ್ತೆ, ನಿನಗಂತೂ ಇಲ್ಲ. ಏ, ಜಾಸ್ತಿ ಮಾತಾಡ, ಸುಮ್ಮನೆ ಎದ್ದಾಗೋ. ಯಾಕೆ ಹೀಗೆ ಮಾಡ್ತೀಯ ನರಸಿಂಹ? ಇನ್ನೇನು ಹೇಳಿ? ಬರ್ಬೋದಾ? ಬನ್ನಿ ಮಾವ. ಇಬ್ರು ಎದ್ದಿದ್ದೀರಾ? ಹಾ, ಈಗ ತಾನೇ ಎದ್ವಿ. ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸಂಜನಾ ಇಲ್ಲಿ ಬಂದು ನಿನ್ನ ಉಪಚಾರ ಮಾಡಿದಾಳೆ. ಅವಳಿಗೆ ನೀ ಬರಬೇಡ ಅಂತ ಹೇಳೋ ಹಕ್ಕು ನಮಗಿಲ್ಲ. ಅದು ಅಲ್ಲದೆ ಅವಳು ಈ ಮನೆ ಸೊಸೆ. ಅದು ನಿಮ್ಗಿರ್ಬೋದಪ್ಪ, ಆದ್ರೆ ನಾನು ಹೆಂಡತಿಯಿಂದ ಒಪ್ಕೊಳ್ಳೋದು. ನಿನ್ನ ಮನಸ್ಸಲ್ಲಿ ಹಳೆ ಘಟನೆಗಳೆಲ್ಲ ಇದೆ ಅಂತ ನನಗೆ ಗೊತ್ತು. ಅದಕ್ಕೆ ಅವಳಿಗೆ ಅದನ್ನೆಲ್ಲ ಹೇಳಕ್ ಹೋಗ್ಬೇಡ. ಮತ್ತೆ ಯಾಕೆ ಕುಡ್ದೆ? ನಾನು ಕುಡಿದಪ್ಪ. ಬೇರೆ ಯಾರೋ ಮೋಸದಿಂದ ಕುಡಿಸಿದ್ರು ಅಂತ ಸಂಜನಾ ಹೇಳಿದ್ಲು. ಅದು ನಮಗೆ ಇದೆಲ್ಲ ಅವಳೇ ಮಾಡಿದ ಕೆಲಸ ಅಂತ ಅನುಮಾನ ಬಂದಿತ್ತು. ಆದರೆ ಅವಳಲ್ಲಾಗಿರೋ ಬದಲಾವಣೆನ ಗಮನಿಸಿದಾಗ ಅವಳು ಮಾಡಿಲ್ಲ ಅಂತ ಅನ್ನಿಸ್ತು. ಏನ್ ಮಾಡ್ತಿದ್ಯಾ? ಹಿಂಗ್ಯಾಕೆ? ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ಯಾ ತಾನೆ? ನಾನು ಏನೋ ಮಾಡ್ಕೊಂತೀನಿ, ಅದೆಲ್ಲ ನಿನ್ಗೆ ಯಾಕೆ? ನೀನು ಹೆಡ್ ಕಾನ್ಸ್ಟೇಬಲ್ ಮಗ ಆದ್ರೆ ನಮ್ಮಪ್ಪ SI. ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನ್ ನಡೆಯುತ್ತೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಏನು ನಮ್ಮಪ್ಪಂಗೂ ನಿಮ್ಮಪ್ಪಂಗೆ ಕಂಪೇರ್ ಮಾಡ್ತಾ ಇದೆಯಾ? ನಿಮ್ಮಪ್ಪ ಇನ್ಸ್ಪೆಕ್ಟರ್ ಆಗಿದ್ರೆ ನಿಮ್ಮಪ್ಪಂಗೆ ನಿಯತೆ ಇಲ್ಲ, ಆದರೆ ನಮ್ಮಪ್ಪ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ತುಂಬ ನಿಯತ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮಪ್ಪ ಅಡ್ಡದಾರಿಲಿ ದುಡ್ಡು ಮಾಡ್ತಾ ಇದ್ರೆ ನಮ್ಮಪ್ಪ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ. ವ್ಯತ್ಯಾಸ ತಿಳ್ಕೊ. ಆಯ್ತಪ್ಪ, ನಮ್ಮಪ್ಪ ಸರಿಗಿಲ್ಲ, ಓಕೆನಾ? ತಗೋ. ಏನಿದು ನನಗೆ ಯಾಕೆ ಕೊಡ್ತಾ ಇದೆಯಾ? ಈ ಟೈಮಲ್ಲಿ ಫೋನ್ಗಿಂತ ಲ್ಯಾಪ್ಟಾಪೇ ಜಾಸ್ತಿ ಯೂಸ್ ಆಗೋದು. ನೋಡು, ಎಷ್ಟೋ ಮಕ್ಕಳು ಬೀದಿ ದೀಪದಲ್ಲಿ ಕುತ್ಕೊಂಡು ಓದಿ ಉದ್ಧಾರ ಆಗಿದ್ದಾರೆ. ನನಗೆ ಇಂಥ ಲಕ್ಸುರಿ ಲೈಫ್ ಎಲ್ಲ ಬೇಕಾಗಿಲ್ಲ. ಇದು ಲಕ್ಸುರಿ ಅಲ್ಲ ನರಸಿಂಹ, ಅವಶ್ಯಕತೆ. ಇದರಲ್ಲಿ ನಿನಗೆ ಎಕ್ಸಾಮ್ ಬರೆಯೋದಕ್ಕೆ ಏನೇನು ಪ್ರೊಸೀಜರ್ಗಳು ಬೇಕು, ಏನೇನು ಫಾಲೋ ಮಾಡಬೇಕು ಅಂತೆಲ್ಲ ಡೀಟೇಲ್ಸ್ ಇದೆ, ನೋಡು. ಇದು ನಿನ್ನ ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ. ನಾನು ವೆಬ್ಸೈಟ್ಸ್ನೆಲ್ಲ ಸ್ಟಡಿ ಮಾಡಿ ಮಾರ್ಕ್ ಮಾಡಿಟ್ಟಿದ್ದೀನಿ. ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಏನೇನು ಪ್ರೊಸೀಜರ್ಗಳಿದೆ, ಏನೇನು ಫಾಲೋ ಮಾಡಬೇಕು ಅಂತ ನಾನು ಇನ್ಸ್ಟಿಟ್ಯೂಟ್ಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ, ಆಯ್ತಾ?
ಏ ಅಲ್ಲೇ ಇಟ್ಕೊಂಡು ಆರಾಮಾಗಿ ತೋರಿಸು. ಏನಾಯ್ತು? ನೋಡು, ಕರೆಕ್ಟಾಗಿ ಕೂತ್ಕೊಂಡು ತೋರಿಸೋ ಹಾಗಿದ್ರೆ ತೋರಿಸು, ಇಲ್ಲಾಂದ್ರೆ ಎದ್ದೋಗ್ತಾ ಇಲ್ಲ ನೀನು. ಆಯ್ತಾಯ್ತು, ಕೂತ್ಕೋ. ಆಮೇಲೆ ಐ ಥಿಂಕ್ ಹಾಂ, ಮತ್ತೆ ನಿನ್ನ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊ, ಇಮಿಡಿಯೇಟಾಗಿ ಕಳಿಸ್ಬಿಡೋಣ. ತಗೊಮ್ಮ ಕಾಫಿ. ಅತ್ತೆ, ನೀವು ಯಾಕೆ ತರಕ್ಕೆ ಹೋದ್ರಿ? ಹೇಳಿದ್ರೆ ನಾನೇ ಬರ್ತಿದ್ದೆ ತಾನೆ. ಪರವಾಗಿಲ್ಲಮ್ಮ, ನೀ ಇಬ್ರು ಅದೇನೋ ಪೊಲೀಸ್ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ರಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ಕೊಂಡು ಬಂದೆ. ತಗೋ. ಏನು ನಮ್ಮ ಅಮ್ಮನ ಮುಂದೆ ತುಂಬ ಒಳ್ಳೆ ಥರ ಡ್ರಾಮಾ ಮಾಡ್ತಾ ಇದೆಯಾ? ನಾನೇನು ಡ್ರಾಮಾ ಮಾಡ್ತಿದ್ದೀನಿ? ನಾನು ಇರೋದೇ ಹೀಗೆ. ಬೇವಿನ ಮರ ಯಾವತ್ತೂ ಸಿಹಿ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ, ನೀನು ಒಳ್ಳೆಯವಳಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಆಯ್ತು ಬಿಡು, ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ.